ಚನ್ನಬಸವ ಶಿವಯೋಗಿಗಳವರು ಕೂಡ ಬಹಳ ದೊಡ್ಡ ವಿದ್ವಾಂಸರು. ಅವರು ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತಂದರೆ ಒಂದೇ ಒಂದು ಉದಾಹರಣೆ. ಇವತ್ತು BLD ಸಂಸ್ಥೆ ಅಂತ ಏನು ಕರಿತೀವಿ ನಾವು, ಬಿಜಾಪುರದ ಶಿಕ್ಷಣ ಸಂಸ್ಥೆ BLD, ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವಂತಹ ಸಂಗನಬಸವ ಶಿವಯೋಗಿಗಳು ಅಂದರೆ ಪಂಥನಾಳದ ಸಂಗನಬಸವ ಶಿವಯೋಗಿಗಳವರಿಗೆ ಸಮಾಜ ಸೇವಾ ದೀಕ್ಷೆಯನ್ನು ಕರುಣಿಸಿರುವಂಥವರು ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರು. ಅಂತಹ ಪರಮ ಪೂಜ್ಯರ ಒಂದು ಲಿಂಗೈಕ್ಯ ಶತಮಾನೋತ್ಸವವನ್ನು ವಿಧಾಯಕವಾಗಿ, ವಿನೂತನವಾಗಿ, ವಿಶಿಷ್ಟವಾಗಿ ಇವತ್ತಿನ ಶತಮಾನದಲ್ಲಿ ಅದನ್ನು ನಾವೆಲ್ಲ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದವರು ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರು. ಕೇವಲ ಈ ಒಂದು ಕಾರ್ಯಕ್ರಮ ಇದು ಸಾಂಕೇತಿಕವಾಗಿರದೆ ವಿಶಿಷ್ಟವಾಗಿರಬೇಕು, ವಿನೂತನವಾಗಿರಬೇಕು. ಈ ಕಾರ್ಯಕ್ರಮದಿಂದ ಸಾವಿರಾರು ಜನರಿಗೆ ಒಂದಿಷ್ಟು ಸೇವೆ ಆಗಬೇಕು ಅನ್ನುವಂಥ ಕಾರಣದಿಂದ ಪೂಜ್ಯರು ವಿಶಿಷ್ಟವಾಗಿರುವಂತಹ ಚಟುವಟಿಕೆಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಉದಾಹರಣೆಗಳನ್ನು ನಮ್ಮ ಪೂಜ್ಯ ಶ್ರೀ ಮುದಗಲ್ಲದ ಮಹಾಂತ ಸ್ವಾಮೀಜಿಯವರು ನೀಡಿದರು. ಯಾವುದೇ ಮಠದ ಕಾರ್ಯಕ್ರಮಗಳಾದರೂ ಕೂಡ ಅಲ್ಲಿ ತುಲಾಭಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ಆ ಮಠದ ಸ್ವಾಮೀಜಿಯವರನ್ನು ಆ ಒಂದು ತಕ್ಕಡಿಯಲ್ಲಿ ಕೂಡ್ರಿಸಿ ತೂಗುವಂಥದ್ದನ್ನು ನೋಡ್ತೇವೆ. ಆದರೆ ನಮ್ಮ ಪೂಜ್ಯರು ಅದನ್ನು ವಿಶಿಷ್ಟವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಭಕ್ತರ ಒಂದು ತುಲಾಭಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ